ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ, ಮನೆಯಲ್ಲಿ ಯಾವುದೇ ಒಬ್ಬ ಹಿರಿಯರಿದ್ರೆ ಅವರ ಬುದ್ಧಿ ಮಾತುಗಳಿಂದ ಇಡೀ ಕುಟುಂಬನೇ ಸಮೃದ್ಧಿಯಾಗಿರುತ್ತೆ. ಅದೇ ರೀತಿ ಈಗ ಜೀ ಕನ್ನಡದ ಹಿರಿಯ ಸದಸ್ಯರಿಗೆ ಮುಂದಿನ ಅವಾರ್ಡ್ ಹೋಗ್ತಾ ಇದೆ. ಈ ಒಂದು ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅಭಿಜಾತ ಕಲಾವಿದ, ನಟನ ಚತುರ, ಹಾಸ್ಯ ರಂಗದ ಮೇರು ಶಿಖರ, ಚಂದನ ವನದ ಖಾಯಂ ಮುಖ್ಯಮಂತ್ರಿಗಳು ಶ್ರೀಯುತ ಮುಖ್ಯಮಂತ್ರಿ ಚಂದ್ರ ಸರ್. ಚಂದ್ರು ಸರ್, ವೆಲ್ಕಮ್ ಸರ್. ವೆಲ್ಕಮ್ ಟು ಜಿ ಕುಟುಂಬ ಅವಾರ್ಡ್ಸ್ 2025. ಹೇಗಿದ್ರಿ? ನೀವು ಬಂದ್ರೆ ಒಂದು ಖುಷಿ ಇರುತ್ತೆ ಸರ್, ನೀವು ಬಂದ್ರೆ ಒಂದು ಸಂಭ್ರಮ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ನೀವು ಬಂದಿದ್ದೀರಿ, ಈ ಕುಟುಂಬದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜಿ ಕುಟುಂಬ, ನಾನು ಒಬ್ಬ ಸದಸ್ಯನೇ, ತುಂಬಾ ವಯಸ್ಸಿನಿಂದ, ಚಿಕ್ಕ ವಯಸ್ಸಿನಿಂದಲೂ ಕೂಡ. ಮತ್ತೆ ಸುಮಾರು ಅವಾರ್ಡ್ಗಳನ್ನ ಇಲ್ಲೂ ನಾನು ತಗೊಂಡಿದ್ದೀನಿ. ದಿನೇ 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 ಅಮೋಘವಾಗಿ ಅದ್ಭುತವಾಗಿ ಬೆಳೀತಾ ಇದೆ. ಬೆಳೆಯೋದ್ರ ಜೊತೆಗೆ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಪದ್ಧತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ ಒಂದು ಪದ್ಧತಿಯನ್ನು ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಅರಿವನ್ನು ಧನ್ಯವಾದ ಸರ್. ಈ ವರ್ಷದ ಜಿ ಕುಟುಂಬದ ಹಿರಿಯ ಸದಸ್ಯರು ಈ ಒಂದು ಅವಾರ್ಡ್ ಯಾರಿಗೆ ಹೋಗ್ತಾರೆ ಸರ್? ಜಿ ಕನ್ನಡ ಹಿರಿಯ ಸದಸ್ಯ ಅವಾರ್ಡ್ ಶ್ರೀ 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 ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರು. ನಿನ್ನ ಅನುಗ್ರಹದಿಂದ ಎಲ್ಲರೂ ಸಹಿತ ಸುಖ ಸಂತೋಷವಾಗಿ ನೆಮ್ಮದಿಯುತವಾಗಿ ಇರುವಂತದ್ದಾಗ್ಲಿ. ಈ ನಿಮ್ಮ ಮಹರ್ಷಿಗಳ ಮಾತು. ಭಕ್ತಿಗೆ ಶಕ್ತಿ ತುಂಬಿದ ಗುರುದೇವ, ದೈವತ್ವದ ಮಹತ್ವ ಸಾರಿದ ಮಹಾನುಭಾವ, ನೊಂದ ಮನಸ್ಸುಗಳ ಪಾಲಿಗೆ ಭರವಸೆಯ ಆಶಾಕಿರಣ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಸಾಂತ್ವನದ ನುಡಿಗಳಿಂದ ಧೈರ್ಯ ತುಂಬುವ ಗುರುಗಳು ತಮ್ಮನ್ನ ನಂಬಿದವರ ಸಮಸ್ಯೆಗಳನ್ನ ಆಲಿಸಿ ಎಲ್ಲದಕ್ಕೂ ಉತ್ತರ ನೀಡುತ್ತಾರೆ. ಸಮಸ್ಯೆಯಿಂದ ಹೊರಬರಲು ದಾರಿ ತೋರಿಸುತ್ತಾರೆ. ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನ ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ಪ್ರಾತಃ ಕಾಲದಲ್ಲಿ ಗುರುಗಳ ಭವ್ಯ ಸಾನ್ನಿಧ್ಯದಲ್ಲಿ ಆರಂಭವಾಗುವ ಮಹರ್ಷಿ ವಾಣಿ ನೊಂದ ಮನಸ್ಸುಗಳಿಗೆ ನೆಮ್ಮದಿಯ ಕೇಂದ್ರವಾಗಿದೆ. ಈ ಮಹೋನ್ನತ ಕಾರ್ಯಕ್ರಮದ ಮೂಲಕ ಗುರುಗಳು ಮನೋಬಲ ಹೆಚ್ಚಿಸುವಂತಹ, ಸಮಸ್ಯೆಗಳಿಗೆ ಮಾನಸಿಕ ಶಾಂತಿ ನೀಡುವ ವೃತ್ತಗಳು, ಅನುಷ್ಠಾನಗಳು, ಪೂಜಾ ಪದ್ಧತಿಗಳನ್ನ ನೇರ ಪ್ರಸಾರದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಸುತ್ತಾ ಬಂದಿದ್ದಾರೆ. ನಮ್ಮ ಆನಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಮ್ಮದೇ ವಿಶಿಷ್ಟ ಶೈಲಿಯ ವ್ಯಕ್ತಿಯ ಸ್ವರ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸ್ವರ ಜ್ಯೋತಿಷಿ ನೀನ್ ಧೈರ್ಯವಾಗಿರು. ನಿನ್ನ ಸಮಸ್ಯೆ ಏನೇ ಇದ್ರು ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಜನರ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಮಾರ್ಗ ತಿಳಿಸುವ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಶೈಲಿ ಜನರಿಗೆ ಇಂದಿಗೂ ಅಚ್ಚುಮೆಚ್ಚು. ವೀಕ್ಷಕರು ಮತ್ತು ಗುರೂಜಿಯವರ ಬಾಂಧವ್ಯ ನೇರ ಪ್ರಸಾರಕ್ಕೆ ಮಾತ್ರ ಸೀಮಿತವಾಗದೆ ನಾಡಿನೆಲ್ಲೆಡೆ ಮೂಲೆ ಮೂಲೆಗೂ ಮಹರ್ಷಿ ಯಾತ್ರೆ ನಿರಂತರ ಸಾಗುತ್ತಾ ಬಂದಿದೆ. 11 ವರ್ಷದ ಈ ಹಾದಿಯಲ್ಲಿ 4,000 ಸಂಚಿಕೆಗಳು, ನಾಡಿನ ಎಲ್ಲಾ ಜಿಲ್ಲೆಗಳಿಗೂ ಸಾಗಿದ ಮಹರ್ಷಿ ಯಾತ್ರೆಯ 1,500 ಸಾರ್ವಜನಿಕ ಕಾರ್ಯಕ್ರಮಗಳು, ಬೆಂಗಳೂರಿನಿಂದ 3,000 ಕಿಲೋಮೀಟರ್ ದೂರ ಸಾಗಿ ಉತ್ತರಾಖಂಡ, ತುಂಗಾನಾಥ್, ಹರಿದ್ವಾರ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆ, 144 ವರ್ಷಕ್ಕೊಮ್ಮೆ ನಡೆಯುವ ವಿಶ್ವಪ್ರಸಿದ್ಧ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ನಡೆಸಿದ ಮಹಾಕುಂಭ ಸ್ನಾನ, ಆದರೆ 10 ವರ್ಷಗಳ ಅವಧಿಯಲ್ಲಿ ಇತಿಹಾಸ ನಿರ್ಮಿಸಿದ್ದು ಮಹರ್ಷಿ ಮಂದಿರದಲ್ಲಿ ನಡೆದ ವಿಶೇಷ ಸಾಲಿಗ್ರಾಮ ಪೂಜಾನುಷ್ಠಾನ. 11 ದಿನಗಳ ಕಾಲ ನಡೆದ ಈ ಉತ್ಸವದಲ್ಲಿ ದಾಖಲೆಯ 3 ಲಕ್ಷಕ್ಕೂ ಹೆಚ್ಚು ಜನ ಸಾಗರದಂತೆ ಆಗಮಿಸಿ ಸಾಲಿಗ್ರಾಮದ ದರ್ಶನ ಪಡೆದದ್ದು ನಭೂತೋ ನ ಭವಿಷ್ಯತ್ ಎನ್ನಬಹುದು.
ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡು ನುಡಿಯ ವಿಚಾರ ಬಂದಾಗ ಸದಾ ಬೆಂಬಲ ನೀಡುತ್ತಾ ಬಂದಿರುವ ಗುರೂಜಿ ಗೋ ಸಂರಕ್ಷಣೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. 11 ವರ್ಷ ಅನ್ನೋದು ಮಹರ್ಷಿ ವಾಣಿ ಮತ್ತು ವೀಕ್ಷಕ ಮಹಾಪ್ರಭುಗಳ ಅಕ್ಕರೆಯ ಬಾಂಧವ್ಯಕ್ಕೆ ಧನ್ಯವಾದ ಅರ್ಪಿಸುವ ದಿನ. ದಶ ದಿಕ್ಕುಗಳಿಗೂ ಹರಡಿ ದಶಕದ ಸಂಭ್ರಮದಲ್ಲಿರೋ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ಜೀ ಕುಟುಂಬದ ಹಿರಿಯ ಸದಸ್ಯೆಂದು ಗೌರವಿಸಲು ನಮಗೆ ಹೆಮ್ಮೆ ಎನಿಸುತ್ತದೆ. ಸಿ ಕುಟುಂಬದ ಹಿರಿಯರಾದ ಶ್ರೀ 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 ಆನಂದ ಗುರೂಜಿ ಅವರಿಗೆ ಬರಲಿ ಜೋರ್ ಚಪ್ಪಾಳೆ. ಗುರುಗಳೇ, ಈ ಒಂದು ಅದ್ಭುತವಾದ ಅವಾರ್ಡ್ ನಿಮಗೆ ಸಿಕ್ಕಿದೆ, ಏನ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶಾರದೆ ಔಪಾಸಕರಂದ್ರೆ ಅದು ತಪ್ಪಾಗುವುದಿಲ್ಲ. ಇಂತಹ ಮೇರು ಪರ್ವತದಂತಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರರು ಅಂದ್ರೆ ನನಗೆ ಬಾಲ್ಯದಿಂದಲೂ ಬಹಳ ಇಷ್ಟ. ಇನ್ನು ಜೀ ಕನ್ನಡದಲ್ಲಿ ಪ್ರತಿ ವರ್ಷ ಒಬ್ಬ ಸದಸ್ಯನಾಗಿರೋದ್ರಲ್ಲಿ ಹಿರಿಯ ಸದಸ್ಯ ಎಂಬತಕ್ಕಂತಹ ಈ ಒಂದು ಶೀರ್ಷಿಕೆ ಇದು ನನ್ನ ಹೃದಯ ಮುಟ್ಟುವಂತಹ ಬಹಳ ದೊಡ್ಡದಾದಂತ ಜವಾಬ್ದಾರಿ. ಬೆಳಗಿನ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಬೆಳಿಗ್ಗೆ ಪ್ರಾರಂಭ ಜೀ ಕನ್ನಡದಲ್ಲಿ, ಅಲ್ಲಿಂದ ಶುರುವಾಗುತ್ತೆ ಜೀ ಕನ್ನಡದ ಜರ್ನಿ. ಅಂದ್ರೆ ಅಲ್ಲಿ ಪ್ರಾರಂಭವಾಗುವಂತ ಕಾರ್ಯಕ್ರಮಕ್ಕೆ ಜೀವ ಎಷ್ಟು ತುಂಬಬೇಕು, ಹೇಗೆ ಜನಗಳನ್ನ ಮತ್ತು ಅಭಿಮಾನಿ ದೇವರುಗಳಿಗೆ ಹೇಗೆ ಅದಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಎಂಬತಕ್ಕಂಥದ್ದನ್ನ ಪ್ರತಿನಿತ್ಯದ ಒಂದು ಟಾಸ್ಕ್ ಇದು. ಇಡೀ ಕರ್ನಾಟಕವಲ್ದಿರ ಪಕ್ಕದ ರಾಜ್ಯಗಳು ಹೊರ ರಾಜ್ಯಗಳು ಸಹಿತ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡತಕ್ಕಂತ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳು ಹೀಗೆ ಇರಬೇಕು ಎಂಬತಕ್ಕಂಥದ್ದಾಗಿ ಪ್ರತಿಯೊಬ್ಬರ ರಾಶಿ ಫಲಗಳಲ್ಲೂ ಸಹಿತ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥಿತವಾದಂತ ಅನುಷ್ಠಾನವನ್ನು ಹೇಳೋದು ನನ್ನ ಕರ್ತವ್ಯ, ನನ್ನ ಕಾರ್ಯಕ್ರಮ. ಗುರುಗಳೇ, ಇತಿಹಾಸ ದಾಖಲೆ ಮಾಡಿದ್ರಿ ನೀವು. ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಿರೋದು ನಮ್ಮ ಮಗಳು ತನುಶ್ರೀ ಅವರು. ನಮಸ್ತೆ. ಹೇಳಿಮ್ಮ, ನಮಸ್ಕಾರ, ಹೇಗಿದ್ದೀರಿ? ಇದು ನನ್ನ ಮೊದಲನೇ ಕಾರ್ಯಕ್ರಮ. ಸ್ಟೇಜ್ ಮೇಲೆ ಹತ್ತದವಳೇ ಇಲ್ಲ ನಾನು. 11 ವರ್ಷ ಒಂದು ಧಾರ್ಮಿಕ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಿದೆ ಅಂತ ಹೇಳಿದ್ರೆ ಅದು ಮಹರ್ಷಿ ವಾಣಿ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇಂಥ ಒಂದು ಅವಕಾಶ ಕೊಟ್ಟಂತಹ ಜೀ ಕನ್ನಡಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ಮತ್ತು ರಾಘವೇಂದ್ರ ಹುಣಸೂರ್ ಸರ್ ಅನ್ನೋದಕ್ಕಿಂತ ಅಣ್ಣ ಅಂದ್ರೇನೆ ಹೆಚ್ಚು ಅನ್ಕೋತೀನಿ. ರಾಘು ಅಣ್ಣ ಥ್ಯಾಂಕ್ ಯು. ಮತ್ತು ಇನ್ನು ನನ್ನ ಬೆನ್ನೆಲುಬಾಗಿ ನಿಂತಿರೋರು ನನ್ನ ಹಸ್ಬೆಂಡ್. ಸೊ ಇಬ್ರು ಮಕ್ಕಳನ್ನು ಸಂಭಾಳಿಸ್ತಾ ಮನೆ ನೋಡ್ಕೊಳ್ತಾ ನೀನು ಮುನ್ನಡಿಯಮ್ಮ ಅಂತ ನನ್ನ ಮುಂದೆ ಬಿಟ್ಟಿರೋದು ನನ್ನ ಹಸ್ಬೆಂಡ್. ಅವ್ರಿಗೂ ಕೂಡ ಥ್ಯಾಂಕ್ ಯು. ಗುರುಗಳೇ, ನೋಡಿ ಗುರುಗಳೇ, ಎಂತ ಒಂದು ಸೌಭಾಗ್ಯ. ಒಂದ್ ಕಡೆ ಮುಂಚೆ ಮಗನ ಜೊತೆಗೆ ಈಗ ಮಗಳ ಜೊತೆಗೆ ನೀವು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಿ. ಧನ್ಯವಾದಗಳು. ಬಹಳ ಸಂತೋಷ ಆಯ್ತು. ನನ್ನ ಜೀ ಕನ್ನಡದ ಬೆಳಗಿನ ಎಲ್ಲ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಕ್ಯಾಮ್ರಾಮ್ಯಾನ್ಸು ಎಲ್ಲರಿಗೂ ಸಹಿತ ಒಳ್ಳೇದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಗುರುಗಳೇ.